ನಮಸ್ಕಾರ ಎಲ್ರಿಗೆ ಸಹ. ಇವತ್ತು ನಾವು ನಮ್ಮ ಶ್ರೀ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿಗೆ ಹೋಗ್ತಾ ಇದ್ದೇವೆ. ವಿಶೇಷ ಎಂತ ಅಂದರೆ ನಮ್ಮ ಜೂನಿಯರ್ಸ್ ಎಲ್ಲ ಸೇರಿಕೊಂಡು ಪೂರ್ಣಮ್ ಅಂತ ಒಂದು ಸ್ಟೇಟ್ ಲೆವೆಲ್ ಇಂಟರ್ ಕಾಲೇಜ್ ಫೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮೊಟ್ಟಿಗೆ ಶ್ರೀನಿವಾಸ್ ಜೋಶಿ ಅವರು ಕೂಡ ಇದ್ದಾರೆ. ನಮಸ್ತೆ. ನಮಸ್ತೆ. ಸೊ ಸೌಂಡೆಲ್ಲ ಕೇಳ್ತಾ ಉಂಟು, ನೋಡುವ ಹೋಗುವ. ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಸಿಗಬಹುದು. ಎಂತೆಲ್ಲ ಆಗ್ತದೆ ಅಂತ ನೋಡುವ ಬನ್ನಿ, ನೀವು ಸಹ ಬನ್ನಿ. ಆದರೆ ಇನ್ನೇ ಯಾವಾಗ ಸರಿ, ಈಗ ಮಧ್ಯಾಹ್ನ ಗಂಟೆ 2:35 ಆಯಿತು. ಸೊ ನೋಡುವ, ಕಲ್ಚರಲ್ ಪ್ರೋಗ್ರಾಮ್, ಲೆಕ್ಚರರ್ಸ್, ಜೂನಿಯರ್ಸ್ ಎಲ್ಲರ ಹತ್ರ ಮಾತಾಡಿಸಿ ಗಮ್ಮತ್ತು ಮಾಡುವ, ಆಯಿತಾ? ನಾವೀಗ ಒಳಗೆ ಹೋಗ್ತಿದ್ದೇವೆ. ಎಂಟ್ರೆನ್ಸ್ ಏನೋ ಗ್ರ್ಯಾಂಡಾಗಿ ಮಾಡಿದ್ದಾರೆ. ವಾ, ಇದು ಬೇರೆನೇ ಕಡೆಗೆ ಬಂದಾಗೆ ಆಗಿದೆ. ಸಖತ್ತಾಗಿದೆ. ಇದು ನೋಡಿ, ಚೇತಕ್ ಇಟ್ಟಿದ್ದಾರೆ. ಇದು ಎಂಟ್ರೆನ್ಸ್, ಇಲ್ಲೊಂದು ಎಂಟ್ರೆನ್ಸ್. ಆಚೆ ಫುಲ್ ಜಾಗ ಉಂಟು. ಇದನ್ನು ಈ ಥರ ಡೆಕೋರೇಷನಲ್ಲಿ ಕವರ್ ಮಾಡಿದ್ದಾರೆ. ಹೋಗುವ, ಒಳಗೆ ಹೋಗುವ. ಕಲ್ಚರಲ್ ಪ್ರೋಗ್ರಾಮ್ ಆಗ್ತಾ ಉಂಟು. ಒಳಗೆ ಹೋಗಿ ಬಂದ್ವಿ. ಕಲ್ಚರಲ್ ಪ್ರೋಗ್ರಾಮ್ ಆಗ್ತಿತ್ತು. ಈಗ ವಿಷಯ ಅಂತಂದರೆ ನಮ್ಮ ಗೌತಮ್ ಜಿ ಕಿಣಿ ಮಳೆ ಬರಲಿ ಗೌತಮ್ ಜಿ ಕಿಣಿ ಅವರನ್ನು ಹುಡುಕಿಕೊಂಡು ನಿಧಿ ಶೋಧ ಮಾಡ್ತಿದ್ದೇವೆ. ಗೌತಮ್ ಜಿ ಕಿಣಿ ಅವರು ಕಾಲ್ ಮಾಡಿದಾಗ ಆಗ 2 ನಿಮಿಷದಲ್ಲಿ ಕಾಲೇಜಲ್ಲಿ ಇರ್ತೇನೆ ಅಂದಿದ್ದಾನೆ. ಅಂತೂ ಇಂತೂ ನಮ್ಮ ಗೌತಮ್ ಜಿ ಕಿಣಿ ಆಗಿದೆ. ಇಲ್ಲಿ ನಮ್ಮ ಗೌತಮಿ ಅವರಿದ್ದಾರೆ. ಗೌತಮಿ ಅವರೇ, ಹೇಗಾಗ್ತಾ ಉಂಟು ಫೆಸ್ಟ್ ಎಲ್ಲ? ಎಂತಾರೆ ಹೇಳಿ. ಹಾಂ, ಹೌದಾ? ಇದು ಕೇಳಲಿಲ್ಲ ಅಂತ ಗಟ್ಟಿ ಹೇಳಿ. ಗಟ್ಟಿ. ನೆಲವರ್ಸ, ಅದೇ ನೆಲವರ್ಸದ ಕೋಲ್ ತಗೊಂಡು ಹೋಗ್ತಿದ್ರು. ಯಾಕೆ ಅಂತ ಕೇಳಿದಾಗ ಅದು ಅವರೊಂದು ಎಂತ ಒಂದು ವೆರೈಟಿ. ಈಗ ಇನ್ನೊಂದು ಟೀಮ್ ಉಂಟಂತೆ, ಹೋಗುವ. ಒಂದೇ ಇರೋದಂತೆ, ನೋಡುವ. ಧೀರಜ್ ಶೆಟ್ಟಿ ಅವರು ಇದ್ದಾರೆ. ನೋಡಿ, ಇವರು ಡೇ ಕಾಲೇಜ್ ಅವರು. ವೆರೈಟಿ ಕಾಂಪಿಟೇಷನ್ ಆಗ್ತಾ ಉಂಟು. ಒಂದು ದಿನ ಇದ್ದದ್ದು. ಹೌದಪ್ಪ, ನಾವು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಿ ಮಧ್ಯಾಹ್ನ ಹೋಗ್ತಿತ್ತು. ಹೌದು. ಹಾಂ, ನೋಡಿ, ಅವ್ರು ಪ್ರಾಕ್ಟೀಸ್ ಮಾಡೋದು ಹೋಗಿದ್ದಾರೆ. ನೀವು ಇಲ್ಲಿ ಹತ್ರ ಒಂದು ಈ ಕಾಲ ಆಚೆ ಇಟ್ಟರೆ ನಿಮ್ಮ ಕಾಲೇಜಿಗೆ ಆಯಿತಾ? 5 ಇವೆಂಟ್ ಹೇಗಾಯಿತು? ಒಳ್ಳೆ ಆಯಿತಾ? 5 ಇವೆಂಟ್ ಒಳ್ಳೆ ಆಯಿತಾ? ಪಾರ್ಟಿಸಿಪೇಟ್ ಆಯಿತಾ? ಮುಗೀತಾ ಎಲ್ಲ 5 ಇವೆಂಟ್ಸಾ? ಇಲ್ಲಿ ನಮ್ಮ ನವನೀತ್ ಹಾಗೂ ವರ್ಷ ಅವರಿದ್ದಾರೆ. ವರ್ಷ ಅವರು ಹೇಗಾಗ್ತಾ ಉಂಟು ಫೆಸ್ಟ್ ಎಲ್ಲ? ಹಾಂ ಹಾಂ, ಕೇಳೋದಿಲ್ಲ ಅನ್ಸ್ತಾ. ಅಲ್ಲ, ನಿಮ್ಮ MC ನೋಡುವಾಗ ನಿಮಗೆ ನಾನು ಸಹ ಹೋಗ್ಬೇಕಿತ್ತು ಅನ್ಸಿಲ್ಲ? MC ನೋಡುವಾಗ ಇವ್ರದ್ದೆಲ್ಲ ನಾನು ಸಹ ಹೋಗ್ಬೇಕಿತ್ತು ನಾನು ಅನ್ಸಿಲ್ಲ. ನಮ್ಮ ರೊಲ್ಯಾಂಡ್ ಸೋನ್ಸ್ ಅವರಿದ್ದಾರೆ. ನಮಸ್ತೆ. ಮಹೇಶ್ ಅವರಿದ್ದಾರೆ, ಮೇನ್ ಕೋಆರ್ಡಿನೇಟರ್ ಇವತ್ತಿದ್ದು. ಥ್ಯಾಂಕ್ ಯು. ಹೇಗಾಗ್ತಾ ಉಂಟು ಸರ್? ಒಳ್ಳೆ ಆಗ್ತಾ ಉಂಟು. ಫಸ್ಟ್ ಟೈಮ್ SPCಯಲ್ಲಿ ಅಂತೂ ತುಂಬ ಸೀನಿಯರ್ಸ್ ಎಲ್ಲ ಲಾಸ್ಟ್ ಟೈಮ್ ಮಾತಾಡಿದ್ದು ಇವರೊಟ್ಟಿಗೆ, ಮಾಡಬೇಕು ಫೆಸ್ಟ್ ಮಾಡುವ ಅಂತ. ಸೊ ಫೈನಲಿ SPCಯಲ್ಲಿ ಒಂದು ಫೆಸ್ಟ್ ಆಯಿತು. ಪೂರ್ಣಮ್ ಗೆಟಿಂಗ್ ಟು ಪೂರ್ಣಮ್. ಗಗನ್ ಅವರಿದ್ದಾರೆ, ನಮ್ಮ ಆರ್ಟಿಸ್ಟ್. ಗಿನ್ನೆಸ್ ರೆಕಾರ್ಡ್ ಮಾಡಿದ್ದಾರೆ ಇವರು. ಗಿನ್ನೆಸ್ ಅಂತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬ್ಯಾಕ್ ಬೋನ್ ಬಿಹೈಂಡ್ ಪೂರ್ಣಮ್. ಇವರೇ ಇದು ಪೇಂಟ್. ಹಾಗೆ ಹೇಳು, ನೀ ಹೇಳು, ಒಂದು ಸರಿಯಾಗಿ ಹೇಳು. ಹಾಂ, ರೊಲ್ಯಾಂಡ್ ಬೈ ಎಂಚ ಒಂದುಂಟು ಏನೇ ನಾನು ಬರ್ತೀನಂತ ಲೇಟ್ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಸ್ವಲ್ಪ ಮುಗ್ದಿದೆ ಸದ್ಯಕ್ಕೆ. ಈಗ ಹೋಪಿಂಗ್ ಫಾರ್ ಟ್ರೆಜರ್ ಹಂಟ್ ಒಂಜಿ ಬಾಕಿ ಉಂಟಿಗೆ. ಸ್ಟೇಜ್ ಎಲ್ಲ ರೆಡಿ ಮಾಡಿದ್ದಾರೆ, ಡೆಕೋರೇಷನ್ ಎಲ್ಲ ಚಂದ ಕಾಣ್ತಾ ಉಂಟು. ಒಳಗೆ ಬನ್ನಿ ನೋಡು.
ಈಗ ಟ್ರೆಷರ್ ಅಂಟ್ ಒಂದು ಬಾಕಿ ಉಂಟಂತೆ. ನಿಮಗೆ ಒಂದು ಸೀಕ್ರೆಟ್ ಹೇಳ, ಹಾಂ, ಪ್ರೆಷರ್ ಅಂಟು ಲಾಸ್ಟ್ ಪ್ಲೇ ಇಲ್ಲಿ ಉಂಟು. ಕಾರ್ತಿಕ್ ಅಣ್ಣ ಇವತ್ತು ನಮ್ಮ ಜಡ್ಜ್ ಆಗಿ ಬಂದಿದ್ದಾರೆ. ಅಣ್ಣ ಹೇಗಿತ್ತು ಹೇಳಿ ಹೇಳಿ ಎಂತ ಹೇಳುದು, ಹೇಗಿತ್ತು ಕಾಂಪಿಟೇಷನ್ ಎಲ್ಲ? ಒಳ್ಳೆ ಆಯಿತು. ತುಂಬ ಚೆನ್ನಾಗಿ ಹೇಗೆ ಜಡ್ಜ್ ಮಾಡಿದ ಫೀಲ್ ಎಕ್ಸ್ಪೀರಿಯನ್ಸ್? ಮಾಡೋದು ಆ್ಯಕ್ಚುಲಿ ಕಷ್ಟ. ನಾವು ಹೀಗೀಗ ಆಗಿದೆ ಅಂತೇಳಿ ನಂಬರ್ ನಾವು ವ್ಯಾಲ್ಯೂಲ್ಲಿ ಕೌಂಟ್ ಮಾಡಿ ಹೇಳೋದು ಕಷ್ಟ. ಪರ್ಫಾರ್ಮೆನ್ಸ್ ಮಾಡಿದವರದ್ದು ಹಾಂ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಬೇರೆ ಟೈಪ್. ಹೇಗಿದೆ ಎಲ್ಲ ಟೀಮ್ ಹೇಗೆ ಪರ್ಫಾರ್ಮ್ ಮಾಡಿ? ಒಳ್ಳೆ ಒಳ್ಳೆ ಮಾಡಿದೆ. ರಿಸಲ್ಟ್ ಬರ್ತದೆ ಇನ್ನು. ನೀವು ಕಲ್ತ ಕಾಲೇಜಿಗೆ ಮತ್ತೆ ಜಡ್ಜ್ ಆಗಿ ಬರುವಾಗ ಹೇಗೆ ಫೀಲ್ ಹೇಗೆ? ಅದೇ ಹೇಳಿದಲ್ಲ, ಫಸ್ಟ್ ಹೆದರಿಕೆ ಆಯ್ತು. ಹಾಂ, ನಾವು ಜಡ್ಜ್ ಮಾಡೋ ಲೆವೆಲ್ ತನಕ ನಾವೇನು ಬೆಳಿಲಿಲ್ಲ. ಅಲ್ಲ ನೀವು ಬೆಸ್ಟ್. ಕಲಿತಾ ಇದ್ದೇವೆ ಅಷ್ಟೇ. ಪ್ರೀತಿ ಸೋಮಯಾಜಿ ಅವರು ಈ ಬಾರಿ ಈ ಭಾಗಕ್ಕೆ ಆಗಮಿಸಿದ್ದಾರೆ. ಯಾಕೆ ಇಲ್ಲಿ ಮಳೆ ಬರ್ತಾ ಉಂಟು, ಅದಕ್ಕೆ ಸ್ವಲ್ಪ ಹೊತ್ತು ನಿಂತ್ಕೊಂಡದ್ದು. ಮಾಡ್ತಾರೆ ನಮ್ಮ ಫ್ರೆಂಡ್ಸ್ ಬುದ್ಧಿ ನಮ್ಗೆ ಗೊತ್ತಿಲ್ವಾ ಇಲ್ಲಿ ಯಾಕೆ ನಿಂತಿದ್ದಾರೆ ಅಂತ. ತುಂಬಾ ಪಕ್ಷಿ ವೀಕ್ಷಣೆ ಮಾಡ್ತಿದ್ದಾರೆ. ಇದು ಎಡಿಟ್ ಆಯ್ತಾ? ಇದೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ನನಗೆ. ಇವ್ರು ನೋಡಿ ಯೂನಿಫಾರ್ಮ್ ಹಾಕೊಂಡೆ ಬಂದಿದ್ದಾರೆ. ನಾನು ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ರೆ ನನಗೆ ತುಂಬಾ ತಲೆ ತಿಂದ್ರು. ಆದ ಕಾರಣ ಸೀದಾ ಊಟ ಎಲ್ಲ ಮಾಡಿ ಬಂದ್ರಲ್ಲ? ಇಲ್ಲ, ಹಾಗಾದ್ರೆ ಊಟ ಮಾಡಿ. ಇಲ್ಲಿ ಉಂಟೆ ಊಟ ಎಂತ ಉಳಿಲ್ವಾ? ಇಲ್ಲಿ ನಮ್ಮ ಬಾಯ್ಸ್ ಅವರು ಇದ್ದಾರೆ, ಎಲ್ಲ ಬರ್ತಿದ್ದಾರೆ. ಇಲ್ಲಿ ಶೌನಕ್ ಆ್ಯಂಡ್ ಟೀಮ್ ಪೋಸ್ ಕೊಡ್ತೀರಾ? ಹಾ, ನೀವು ಸಬ್ಸ್ಕ್ರೈಬರ್ ಇಲ್ಲೇ ಮಾಡಿದ ಓಂಕಾರ, ಇಲ್ಲೇ ಸಬ್ಸ್ಕ್ರೈಬ್ ಮಾಡಿದ ಒಬ್ಬರು ಹಿಡ್ಕೊಂಡು. ಬರೀ ಹೀಗೆ ಮಾಡಾಯ್ತಾ ಓಂಕಾರ, ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಲ್ಲ. ನಾನಲ್ಲ ಅವ್ರಿಗೆ ಹೇಳಿದ್ದು. ಇಲ್ಲೇ ಆ್ಯಡ್ ಬರ್ತಾ ಉಂಟು ನಂದು ಚಾನಲ್ಗೆ, ಆದ್ರೆ ಮಾನಿಟೈಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಲ್ಲೇ ಅವನೆಲ್ಲದನ್ನ ಹೇಳಿ ಸಬಕ ಇನ್ನು ಕೋಟಿ ಸಬ್ಸ್ಕ್ರೈಬ್ ಮಾಡಿದ. ಕಾಲೇಜಲ್ಲಿ ನಾನು ಒಬ್ಬರು ಯೂಟ್ಯೂಬರ್ನ ಮೀಟ್ ಆದೆ. ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು, ನಾನು ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ. ಅವ್ರದ್ದು CB ಆರ್ಟ್ ಕ್ಲಬ್ ಅಂತ ಒಂದು ಆರ್ಟ್ ಚಾನಲ್ ಉಂಟು, ದಯವಿಟ್ಟು ನೋಡಿ. ಇದಕ್ಕಿಂತ ಮುಂಚೆ ಡಾಕ್ಟರ್ ಬ್ರೋ ಅವ್ರದ್ದು ಆರ್ಟ್ ಕೂಡ ಮಾಡಿದ್ರು. ಸೊ ಅದಕ್ಕೆ ಡಾಕ್ಟರ್ ಬ್ರೋ ಎಲ್ಲ ಕಮೆಂಟ್ ಕೂಡ ಮಾಡಿದ್ದಾರೆ. ನೀವು ಸಹ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮನೀಗ ಗೌರಿ ಮ್ಯಾಮ್ ಅವರು ಚಹಾ ಕುಡಿಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಸಿಗು ಹಾಂ, ಹೌದು ಮ್ಯಾಮ್. ನ್ಯಾಕ್ ಹಾಂ ನಾಳ್ದು ಟ್ಯಾಲೆಂಟ್ ಡೇ, ಹಾಂ ನಾಳ್ದು ಕಾಲೇಜ್ ಡೇ, ಹಾಂ ಬರಬೇಕು. ಈ ಪ್ರೋಗ್ರಾಮ್ ಅನ್ನು ಚಂದಗಾಣಿಸಿಕೊಡ್ಬೇಕು. ಎಸ್ ಮ್ಯಾಮ್. ಇದು ಎ ಗ್ರೇಡ್ ಬಂತಲ್ಲ ನ್ಯಾಕ್, ಹೇಗೆ ಖುಷಿ ಆಗ್ತಾ ಉಂಟು? ಔಟ್ ಆಫ್ ದ ವರ್ಲ್ಡ್ ಇಂಡಿಯಾದಲ್ಲಿ ಇಂಡಿಯನ್ ಕಾಲೇಜ್ ಆ್ಯಕ್ಚುಲಿ ಸ್ಟ್ರೆಂತ್ ಓನ್ಲಿ 500. ಆದರೂ ಸಹ ನಮಗೆ ನ್ಯಾಕ್ ಎ ಗ್ರೇಡ್ 3.14 ಬಂದಿದೆ ಅಂತ ಹೇಳ್ಕೊಂಡು ಒಂದು ಸಣ್ಣ ಮಾತಲ್ಲ, ತುಂಬ ದೊಡ್ಡ ಮಾತು. ಹೌದು ಹೌದು, ಭಾರಿ ಖುಷಿ ಆಗ್ತಾ ಉಂಟು. ನಮಗೆ ತುಂಬ ಹೆದರಿಕೆ ಇತ್ತು. ನಮ್ಮದು ಫೋರ್ತ್ ಸೈಕಲ್ ಅದು ಫಸ್ಟ್ ಸೈಕಲಲ್ಲಿ C ಗ್ರೇಡ್, ನೆಕ್ಸ್ಟ್ ಸೈಕಲಲ್ಲಿ B, ಈಗ A. ಏನು ಹೇಳಿದ್ರೆ 3.14 ಪರವಾಗಿಲ್ಲ ಅಷ್ಟು. ಫಸ್ಟ್ ಸೈಕಲ್ C, ಸೆಕೆಂಡ್ ಸೈಕಲ್ B, ಫೈನಲ್ ಈಗ ನೆಕ್ಸ್ಟ್ A ಪ್ಲಸ್. ಗ್ಯಾರಂಟಿ A ಪ್ಲಸ್. ಎಸ್. ಅವ್ರದ್ದೊಂದು ಇಂಟು ತಗೊಳ್ಳಿ, ಒಂದು ತುಳು ಇದ್ರದ್ದು ಶಾಂತ. ಅದರಲ್ಲಿ ಆ್ಯಕ್ಚುಲಿ ಹುಡುಗಿದು ತಂದೆ ಪರ್ಮಿಷನ್ ಕೊಡೋದಿಲ್ಲ, ಆದರೆ ಮತ್ತೆ ನೀವು ಅದರಲ್ಲಿ ಅವಳನ್ನು ಇದು ಮಾಡ್ಕೊಂಡು ಶಾಂತಂ ಪಾಪಮ್ಮ ಅಂತ ಕಲರ್ಸ್ ಕನ್ನಡದ ಶಾಂತಂ ಪಾಪಂ ಅಂತ ಒಂದು ಸೀರಿಯಲ್ ಬರ್ತಿತ್ತು, ನೀರ್ದೋಸೆ ಹುಡುಗ ಅಂತ. ಅದು ಇವರೇ ನಮ್ಮ ಕಾರ್ತಿಕ್ ಅಣ್ಣ. ನೋಡಿ PPC ಯೂನಿಯನ್ ಕಾಲೇಜ್ನ ವಿದ್ಯಾರ್ಥಿಗಳು ಎಲ್ಲೆಲ್ಲಿದ್ದಾರೆ. ಶ್ರೀನಿವಾಸ ಜೋಶಿ ಮಠದಲ್ಲಿ ಎಲ್ಲಿ ಬೇಕಾದರೆ ಸಹ ಎಂತ ಬೇಕಾದರೆ ಹೌದು, ಕಾಂಟ್ಯಾಕ್ಟ್ ಜೋಶಿ. ಅವ್ರು ಫೋನ್ ಪಿಕ್ ಮಾಡಿದ್ರೆ ನಿಮ್ಮ ಲಕ್ಕ. ಅವ ಸೆಲೆಕ್ಟೆಡ್ ಮಾತ್ರ ಪಿಕ್ ಮಾಡೋದಂತ. ಪ್ರೊಲ್ಯಾಂಡ್ ಅಂತ ಇದ್ದಾರೆ ನೋಡಿ, ಅವರು ಸಹ ನಮ್ಮ ಪೂರ್ಣಪ್ರಜ್ಞಾ ಫೆಸ್ಟ್ ಅಂದರೆ ಪೂರ್ಣಂ ಫೆಸ್ಟಿಗೆ ಇದು ಮಾರ್ಕೆಟಿಂಗ್ ಟೀಮಲ್ಲಿ ತುಂಬ ವರ್ಕ್ ಮಾಡಿದ್ದಾರೆ. ಅವರು ಇನ್ವಿಟೇಷನ್ ಸಹ ಅವರನ್ನು ನೇತೃತ್ವದಲ್ಲಿ ಓಹೋ ಅದ್ಭುತವಾದ. ಹೌದು. ಹರ್ಷಲ್ ಅಣ್ಣ ಇದ್ದಾರೆ, ಈಗಾಗಲೇ ನಮ್ಮ ಸ್ಟೂಡೆಂಟಿಂದ ಲೆಕ್ಚರರ್ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅಣ್ಣ ನಿಮ್ಮದು ಎಕ್ಸ್ಪೀರಿಯನ್ಸ್ ಹೇಳಿ, ಇವತ್ತಿದ್ದು ಜಡ್ಜ್ಮೆಂಟ್ ಮತ್ತು ಇಲ್ಲಿ ಕಲ್ತದ್ದೆಲ್ಲ ಹೇಗಿದೆ? ಆಫ್ಟರ್ BCom ತುಂಬ ಗ್ಯಾಪ್ ಆಗಿತ್ತು. ಸೊ ಆದ ಕಾರಣ ಇಲ್ಲಿ ಬಂದದ್ದು ನನಗೆ ತುಂಬ ಯೂಸ್ಫುಲ್ ಆಯಿತು. ಬಿಕಾಸ್ ಡೇ ಕಾಲೇಜಿಗೆ ಹೋಗೋನು ಈವ್ನಿಂಗ್ ಕಾಲೇಜಿಗೆ ಬಂದೆ ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್. ಆಮೇಲೆ ಇಲ್ಲಿ ಬಂದು ಫೆಸ್ಟಿಗೆ ಹೋಗುವಂಥ ಚಾನ್ಸ್ ಸಿಕ್ತು, ಅಲ್ಲಿ ನಾನು ಇಂಪ್ರೂವ್ಮೆಂಟ್ ಆಗಿದೆ ತುಂಬ. ಅದಾದಮೇಲೆ ಒಂದೊಂದು ಎಕ್ಸಾಮಿಗೆ ತುಂಬ ಎಂಕರೇಜ್ಮೆಂಟ್.
ಎಲ್ಲ ಲೆಕ್ಚರ್ಸ್ ಹಿಡಿದು ಎಲ್ಲ ಸ್ಟೂಡೆಂಟ್ಸು ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ತುಂಬ ಎಂಕರೇಜ್ ಮಾಡಿದ್ರು ನನ್ನ ಎಕ್ಸಾಮ್ಸಿಗೋಸ್ಕರ. ನನ್ನ ಎಕ್ಸಾಮ್ ಹೇಗಾಯಿತು, ನಾನು ಸ್ಟಡಿ ಮಾಡಿದ್ನ ಇಲ್ವಾ ಅದು ಕೂಡ ಕೆಲವರು ಕೇಳ್ತಾ ಇದ್ರು. ಸೊ ಅದರಿಂದ ತುಂಬ ಮೋಟಿವೇಟ್ ಆಗಿದೆ. ಅದಾದಮೇಲೆ NET ಕ್ಲಿಯರ್ ಆಯಿತು. NET ಕ್ಲಿಯರ್ ಆದಮೇಲೆ ಕೂಡಲೇ ನನಗೆ ಈವನ್ ಫಾರ್ ಜಾಬ್ ಕೂಡ ನನ್ನ ಕ್ಲಾಸ್ಮೇಟೇ ಒಬ್ಬ ನನಗೆ ಹೆಲ್ಪ್ ಮಾಡಿದ್ದಾನೆ. ಲೈಕ್ SDM ಕಾಲೇಜಲ್ಲಿ ನೋಟಿಫಿಕೇಶನ್ ಬಂತು, ನನಗೆ ಕಳಿಸಿದ್ದಾರೆ ಕೂಡಲೇ ಅಪ್ಲೈ ಮಾಡಂತೇಳಿ. ಸೊ ಅದು ಅಪ್ಲೈ ಮಾಡಿದ ಕಾರಣ ನಾನು ಕೂಡಲೇ ಅಲ್ಲಿ ಜಾಬ್ ಸಿಕ್ತು. ಅದು ಜಾಬ್ ಸಿಕ್ಕಿದ್ಮೇಲೆ ಸ್ವಲ್ಪ ಟೈಮಲ್ಲಿ ನಂದು ಕೇಸೆಟ್ ಕೂಡ ಕ್ಲಿಯರ್ ಆಯಿತು. ಥ್ಯಾಂಕ್ಸ್ ಟು PGD ಸ್ಟ್ರೈಕ್. ನಮ್ಮ ಶ್ರೀಪೂರ್ಣ ಬಂದ ಎವಿಂಗ್ ಕಾಲೇಜಿಂದ ನನಗೆ ತುಂಬ ಮೋಟಿವೇಟ್ ಸಿಕ್ಕಿ ಆಮೇಲೆ ಇಂಥ ಎಕ್ಸಾಮ್ ಸಿಕ್ಕಿಲ್ಲ, ತುಂಬ ಪೂರಕ ಇದೊಂದು ಕಾಲೇಜ್ ನಾನು ಹೇಳಬೇಕಾದ್ರೆ. ಸೊ ಫ್ರಮ್ ಸ್ಟೂಡೆಂಟ್ ಟು ಲೆಕ್ಚರರ್ ನಾವು ಜಡ್ಜ್, ಇದೊಂದು ಜರ್ನಿ ಥರ ಅದು ತುಂಬ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು. ಮತ್ತೆ ನೀವು ಸ್ಟೂಡೆಂಟ್ ಆಗಿರುವಾಗ ಸರ್ ನಮಗೆ ನಾವು BCom ಇದ್ದಾಗ ನೀವು ಬಂದು ಟೀಚಿಂಗ್ ಮಾಡ್ತಾ ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ನಿಮ್ಗೆ ಸಿಕ್ಕಿತ್ತು. ಎಸ್. ಸೊ ಅದು ಸಹ ತುಂಬ ಯೂಸ್ಫುಲ್ ಆಯಿತು ಆ್ಯಸ್ ಎ ಲೆಕ್ಚರರ್. ಇವತ್ತಿದ್ದು ಜಡ್ಜ್ಮೆಂಟ್ ಹೇಗಿತ್ತು? ಜಡ್ಜ್ಮೆಂಟ್ ಕಾಂಪಿಟೇಷನ್ ಎಲ್ಲ ಕಾಂಪಿಟೇಷನ್ ತುಂಬ ಒಳ್ಳೆಯದು. ಒಂದು ನೋಡಿದ್ರೆ 7 ಟೀಮ್ಸಲ್ಲಿ ಒಂದು 4 to 5 ಟೀಮ್ಸ್ ತುಂಬ ಕಾಂಪೀಟ್ ಮಾಡ್ತಾ ಇದೆ. ಅಂದರೆ ತುಂಬ ಪ್ರಿಪೇರ್ ಆಗಿ ಬಂದವ್ರ ಥರ ಇದ್ದಾರೆ. 2 ಟೀಮ್ಸ್ ನಾನು ಹೇಳ್ಬೋದು ಇನ್ನೂ ಇಂಪ್ರೂವ್ ಮಾಡ್ಬೋದು, ಬಟ್ ಸ್ಟಿಲ್ ಗುಡ್ ಕಾಂಪಿಟೇಷನ್. ಇನ್ನು ಬೇರೆ 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 ಇವೆಂಟ್ಸ್ ನೋಡಿದ್ದೇನೆ, ಅದರಲ್ಲೂ ಕೂಡ ತುಂಬ ಕಾಂಪಿಟೇಷನ್ ಇದೆ. ಈವನ್ ಡ್ರಾಯಿಂಗ್ ನೋಡಿದ್ದೇನೆ, ತುಂಬ ಬ್ಯೂಟಿಫುಲ್ ಆಗಿ ಡ್ರಾ ಮಾಡಿದ್ದಾರೆ. ಕಲ್ಚರಲ್ ನೋಡಿದ್ದೇನೆ, ವೆರೈಟಿ ಇದೆ, ಅದು ಕೂಡ ತುಂಬ ಕಾಂಪಿಟೇಟಿವ್ ಆಗಿತ್ತು. ಸೊ ಓವರ್ ಆಲ್ ನಾನು ಹೇಳ್ಬೇಕಾದ್ರೆ ಕಾಂಪಿಟೇಷನ್ ಒಳ್ಳೆ ಉಂಟು. ಫಸ್ಟ್ ಒಳ್ಳೆ ಆಯಿತು, ತುಂಬ ಒಳ್ಳೆ ಆಗಿದೆ. ನಾವು ಮಾಡ್ಬೇಕಂತಿತ್ತಲ್ಲ ಅಣ್ಣ, ನಾವು ಮಾಡಬೇಕಿತ್ತು, ಜಸ್ಟ್ ಮಿಸ್ ಆಯಿತು. ಮಿಸ್ ಆಗಿದೆ, ಇಲ್ಲಿ ಕ್ಲಿಯರ್ ಆಗಿದೆ, ಕವರ್ ಆಯಿತು. ಇಲ್ಲಿ ಪ್ರೀತಿ ಸೋಮ್ಯಾಜಿ ಅವರಿದ್ದಾರೆ. ಅವರೀಗ ಅಷ್ಟೇ ಕ್ಲಾಸಿಗೆ ಹೋಗಿ ಮತ್ತೆ ಪುನಃ ಇಲ್ಲಿ ಬಂದಿದ್ದಾರೆ ಚಾ ಕುಡಿಲಿಕ್ಕೆ. ಯೂನಿಫಾರ್ಮಲ್ಲಿದ್ದಾರೆ ನೋಡಿ ಅವರ ಡೆಡಿಕೇಶನ್ ನೋಡಿ. ಇಲ್ಲೊಬ್ರು ಇದ್ದಾರೆ, ಇವರನ್ನು ನೋಡುವಾಗ ನಿಮಗೆ ರಾಕೇಶ್ ಜುಂಜುನ್ವಾಲಾ ನೋಡಿದಾಗ ಆಗಲ್ವಾ? ಸೊ ಫ್ಯೂಚರ್ ಇದ್ದು ರಾಕೇಶ್ ಜುಂಜುನ್ವಾಲಾ ಇವರೇ. ನೆಕ್ಸ್ಟ್ ಬಿಗ್ ಬುಲ್, ಡೋಂಟ್ ಟ್ರೇಡ್, ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಎಸ್, ಅದು ಕೂಡ ಬಿಗ್ ಬುಲ್ ಇದು ಸ್ಪೆಷಾಲಿಟಿ ಆಯ್ತಾ, ಅವ್ರು ಕೂಡ ಅವರು ಹೇಳ್ತಾ ಡೋಂಟ್ ಟ್ರೇಡ್, ಇನ್ವೆಸ್ಟ್. ಇಲ್ಲಿ ನಾವು ಚಹಾ ಕುಡಿತಾ ಒಂದಿಷ್ಟು ಮಾತನಾಡಿ ಆದಮೇಲೆ ಹೊರಗೆ ಬರ್ತೇವೆ. ಅದಾದಮೇಲೆ ಸಮಾರೋಪ ಸಮಾರಂಭ ನಡೀತದೆ. ಅದಾದಮೇಲೆ ಒಂದಿಷ್ಟು ಸೆಲೆಬ್ರೇಷನ್ಸ್ ಇರ್ತದೆ. ಸೊ ಅದನ್ನೆಲ್ಲ ನಾನು ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತೇನೆ. ಇದು ಫಸ್ಟ್ ಪಾರ್ಟ್. ಈ ಫಸ್ಟ್ ಪಾರ್ಟನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಾದರೆ ವ್ಲಾಗಿನ ಸೆಕೆಂಡ್ ಪಾರ್ಟಲ್ಲಿ ಸಿಗುವ. ಬಾಯ್. ಇವರು ನನ್ನ ಕೂಡ ಅವ್ರು ಹಿಡ್ಕೊಂಡು ನನಗೆ ಇಲ್ಲಿ ಮಳೆಯಲ್ಲಿ ನೆನೆಸ್ತಾ ಇದ್ದಾರೆ. ಆಯ್ತಣ್ಣ, ಓಪನ್ ಮಾಡು. ಬನ್ನಿ ಸರ್, ಬನ್ನಿ. ಬಾಯ್ 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 ಬಾಯ್. ಹೊರಟದ ನೀವು? And the overall winners is